ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ದೇಶಕ್ಕೆ ಎಂದೂ ಮರೆಯದ ಪಾಠ ಕಲಿಸ್ತೇವೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಸರ್ವೋಚ್ಚ ನಾಯಕ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ಗೆ ನೇರ ವಾರ್ನಿಂಗ್ ಕೊಟ್ಟಿರುವಂತ ಮುಜ್ತಬಾ ಖಮೇನಿ. ಅಮೆರಿಕ ಎಂದೂ ಮರೆಯದ ಪಾಠವನ್ನ ಇರಾನ್ ಕಲಿಸುತ್ತೆ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಅವರು ಕೊಟ್ಟಿರುವಂತ ವಾರ್ನಿಂಗ್. ಇರಾನ್ ವಿರುದ್ಧ 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳಿಂದ ಅಮೆರಿಕ ದಾಳಿ ಮಾಡಿದೆ. ಇಬ್ಬರು ಅಮೆರಿಕ ಸೈನಿಕರ ಹತ್ಯೆಗೆ ಪ್ರತೀಕಾರವಾಗಿ ಅಮೆರಿಕ ದಾಳಿ ಮಾಡಿರೋದು. ಕೆಲವೇ ದಿನಗಳಲ್ಲಿ ಇಡೀ ಇರಾನ್ ದೇಶವನ್ನೇ ಮುಗಿಸುವುದಾಗಿ ಅಮೆರಿಕ ಹೇಳಿದೆ. ಅಮೆರಿಕದ ದಾಳಿಗೆ ತಕ್ಕ ತಿರುಗೇಟು ಕೊಡೋದಾಗಿ ಮುಜ್ತಬಾ ಖಮೇನಿ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಜೊತೆಗಿನ ಒಪ್ಪಂದ ನಿರರ್ಥಕ ಅಂತೇಳಿ ಮುಜ್ತಬಾ ಖಮೇನಿ ಹೇಳಿರೋದು. ಇನ್ನೆಂದೂ ಕೂಡ ಅಮೆರಿಕ ಜೊತೆ ಶಾಂತಿ ಒಪ್ಪಂದ ಇಲ್ಲ ಅಂತ ಇರಾನ್ ಹೇಳಿಕೆ ಕೊಟ್ಟಿದೆ. ಈ ಮೂಲಕ ಇನ್ಮುಂದೆ ಯಾವುದೇ ಒಪ್ಪಂದ ಅಥವಾ ಯುದ್ಧ ವಿರಾಮ ಅದ್ಯಾವುದೂ ಇರಲ್ಲ ಅನ್ಸುತ್ತೆ. ಇನ್ಮೇಲೆ ಯಾವುದಿದ್ರೂ ಕೂಡ ದಾಳಿ ಪ್ರತಿದಾಳಿಗಳಷ್ಟೇ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಅಮೆರಿಕ ನಡೆಸ್ತಾ ಇದ್ದಂತ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ಮಾಡ್ತಾ ಇತ್ತು. ಸದ್ಯಕ್ಕೆ ಈಗ ಮುಜ್ತಬಾ ಖಮೇನಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಎಫೆಕ್ಟ್ ಏನಾಗಬಹುದು ಅಂತ? ಓಕೆ, ಇಬ್ಬರು ಅಮೆರಿಕ ಸೈನಿಕರು ಜೋರ್ಡನ್ ನಲ್ಲಿ ಏನು ಅಮೆರಿಕ ವಾಯುನೆಲೆ ಮೇಲೆ ಇರಾನ್ ನಡೆಸಿದಂತ ದಾಳಿ ವೇಳೆ ಇಬ್ಬರು ಅಮೆರಿಕ ಸೈನಿಕರು ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಯ ಬಳಿಕ ಅಮೆರಿಕ ಮತ್ತೆ ಇರಾನ್ ನಡುವಣ ಯುದ್ಧ ಈಗ ತುಂಬಾ ದೊಡ್ಡ ಸ್ವರೂಪವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇರಾನ್ ದೇಶದ ಹಲವು ನೆಲೆಗಳ ಮೇಲೆ ಒಟ್ಟು 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಹರ್ಮುಜ್ ಜಲಸಂಧಿಯ ಬಳಿ ಏನೊಂದು ತೈಲ ಹಡಗುಗಳ ಸಾಗಾಟ ಇದೆ, ಎಲ್ಲವನ್ನೂ ಕೂಡ ಈಗ ಸ್ತಬ್ಧ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ಇರ್ಬೋದು, ಚಾಬಹಾರ್ ಬಂದರ್ ಇರ್ಬೋದು, ಎಲ್ಲಾ ಪ್ರದೇಶಗಳಲ್ಲೂ ಕೂಡ ದಾಳಿ ನಡೀತಾ ಇದೆ. ಜೊತೆಗೆ ಇರಾನ್ನ ಅಣು ಸಂಸ್ಕರಣಾ ಘಟಕಗಳಿರ್ಬೋದು, ಕ್ಷಿಪಣಿ ಸಂಗ್ರಹ ಘಟಕಗಳು ಮತ್ತೆ ಡ್ರೋನ್ ಸಂಗ್ರಹ ಘಟಕಗಳು, ಅದ್ರ ಮೇಲೂ ಕೂಡ ನಿರಂತರವಾಗಿ ಅಮೆರಿಕ ದಾಳಿ ನಡೆಸ್ತಾ ಇದೆ. ಜೊತೆಯಲ್ಲೇನೆ IRGC ಮತ್ತೆ ಇರಾನ್ ಸೇನೆಯ ನೆಲೆಗಳ ಮೇಲೂ ಕೂಡ ಅಮೆರಿಕ ನಿರಂತರ ದಾಳಿಯನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಜೋರ್ಡಾನ್ ಮೇಲೆ ಮತ್ತಷ್ಟು ದಾಳಿ ನಡೆಸ್ತಾ ಇದೆ. ಇದೀಗ ಒಂದರ ಮಾಹಿತಿ ಪ್ರಕಾರ ಇರಾಕ್ ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆ ಮೇಲೂ ಕೂಡ ದಾಳಿಯನ್ನ ಇರಾನ್ ಮುಂದುವರಿಸಿದೆ ತನ್ನ ಡ್ರೋನ್ ಮತ್ತೆ ಕ್ಷಿಪಣಿಗಳ ಮೂಲಕ. ಇದ್ರ ಮಧ್ಯದಲ್ಲೇ ಒಂದು ರಾಷ್ಟ್ರೀಯ ಸ್ಥಳದಿಂದ ಮುಜ್ತಬಾ ಖಮೇನಿ ಅವರು, ಇರಾನ್ನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ ಒಂದು ಹೇಳಿಕೆಯನ್ನ ಪ್ರಕಟ ಮಾಡಿದ್ದಾರೆ. ಅದು ಇರಾನ್ನ ಒಂದು ಸರ್ಕಾರಿ ಟಿವಿನಲ್ಲಿ ಒಂದು ಮಾಹಿತಿ ಪ್ರಕಟ ಆಗಿದೆ. ಏನಂದ್ರೆ, ನಾವು ಅಮೆರಿಕ ದೇಶಕ್ಕೆ ಹಿಂದೆಂದೂ ಕಲಿಯದಂತಹ ಒಂದು ಪಾಠ, ಹಿಂದೆಂದೂ ಮರೆಯಕ್ಕಾಗದಲ್ಲೇ ಇರುವಂತಹ ಪಾಠವನ್ನ ಕಲಿಸ್ತೀವಿ. ಜೊತೆಗೆ ಅಮೆರಿಕ ಜೊತೆಗೆ ಯಾವುದೇ ಶಾಂತಿ ಒಪ್ಪಂದ ಇನ್ ಮುಂದೆ ಮಾಡ್ಕೊಳಲ್ಲ. ಇದುವರೆಗೆ ಮಾಡ್ಕೊಂಡಿದ್ದ ಎಲ್ಲಾ ಒಪ್ಪಂದಗಳು ಕೂಡ ಯೂಸ್ಲೆಸ್ ಅಂತ ಹೇಳ್ಬಿಟ್ಟು ಮುಜ್ತಬಾ ಖಮೇನಿ ಹೇಳಿದ್ದಾರೆ. ಹೀಗಾಗಿ ಯುದ್ಧ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳೋದ್ರ ಜೊತೆಗೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲೂ ಕೂಡ ತೈಲ ಬೆಲೆ ಏರಿಕೆ ಆಗೋದು ಶತಸಿದ್ಧ ಅನ್ನೋ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಸೌಖ್ಯ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.